ಸೊ ಇವತ್ತು ಜಾಬ್ ಇಂಟರ್ವ್ಯೂ ಕ್ವಶನ್ಸ್ಗಳನ್ನ ಪ್ರಿಪೇರ್ ಆಗೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೋಸ್ಟ್ ಆಫನ್ ಕಾಮನ್ ಕ್ವಶನ್ ಇನ್ ಜಾಬ್ ಇಂಟರ್ವ್ಯೂ ಅಂತ ಅಂದರೆ ಸೆಲ್ಫ್ ಇಂಟ್ರೊಡಕ್ಷನ್. ಸೊ ನಿಮ್ಮ ರೆಸ್ಯೂಮೆ ಇದ್ದೇ ಇರುತ್ತೆ ಅವ್ರ ಹತ್ರ, ಆದರೂ ಸೆಲ್ಫ್ ಇಂಟ್ರೊಡಕ್ಷನ್ ಯಾಕೆ ಕೇಳ್ತಾರೆ? ಅವರು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ನ ಚೆಕ್ ಮಾಡೋಕ್ಕೆ. ಫಸ್ಟ್ ಥಿಂಗ್, ನಿಮ್ಮ ಕಾನ್ಫಿಡೆನ್ಸ್ನ ಅವರು ಟೆಸ್ಟ್ ಮಾಡ್ತಾರೆ. ಸೊ ಯು ಹ್ಯಾವ್ ಟು ಬಿ ಮೋರ್ ಕಾನ್ಫಿಡೆನ್ಸ್ ವೆನ್ ಯು ಆರ್ ಸ್ಪೀಕಿಂಗ್. ಸೊ ಲೈಕ್ you will be chances of getting nervous, but initial stage how to practice is you have to stand in front of mirror and you have to practice. So like you have to write down every points. ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ ಅದನ್ನು ಮಾತಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಬಿಕಾಸ್ ಆರ್ ಲ್ಯಾಂಗ್ವೇಜ್ ಇಸ್ ಕನ್ನಡ. ಸೊ ವಿ ಹ್ಯಾವ್ ಟು ಕನ್ವರ್ಟ್ ಇನ್ ಟು ಇಂಗ್ಲೀಷ್ ಇನ್ ಮೈಂಡ್. ಸೊ ಇನ್ ದಟ್ ಗ್ಯಾಪ್ ಮಿಸ್ಕಮ್ಯುನಿಕೇಷನ್ ಆಗೋದು ಚಾನ್ಸಸ್ ಇದೆ. ಸೊ ಯು ಹ್ಯಾವ್ ಟು ಬಿ ಕಾನ್ಫಿಡೆನ್ಸ್. ಅದಕ್ಕೆ ಏನು ಮಾಡಬೇಕು? ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಇಫ್ ಯು ಪ್ರಾಕ್ಟೀಸ್ ನಿಮಗೆ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನು ಬರಬೇಕು? ಹಾಯ್ ಮೈ ನೇಮ್ ಇಸ್ ಅಂತ ಹೇಳಿ ನಿಮ್ಮ ಹೆಸ್ರು ಹೇಳಬೇಕು. ಐ ಆಮ್ ಅಂತ ಹೇಳಿ ನಿಮ್ಮ ಹೆಸ್ರು ಹೇಳೋದು ರಾಂಗ್ ಸೆಂಟೆನ್ಸ್. ದೆನ್ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಯುವರ್ ನೇಮ್. ದೆನ್ ವೇರ್ ಆರ್ ಯು ಫ್ರಮ್? ಸೊ ನಾನು ಬೇಸಿಕ್ಲಿ ಬ್ಯಾಂಗ್ಳೂರು ಆಗಿರೋದ್ರಿಂದ ಐ ಆಮ್ ಫ್ರಮ್ ಬೇಸಿಕಲಿ ಬ್ಯಾಂಗ್ಳೂರ್. ದಟ್ ಸೆಂಟೆನ್ಸ್ ಇಸ್ ರಾಂಗ್. Hi, my name is and I'm from. You should not add basically. Okay. Then your education background. What have you done and your specialization in that and your university. So 3 sentence ಆಯಿತು. And you can add your family background. So how many members in your family, and what does your father does, and what does your mom or mother will do, and if you have siblings, their work or education you can tell. And you have to tell your strength or weakness or hobbies. ಸೊ ಲೈಕ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿನೂ ಇರಬೇಕು, ತುಂಬ ಲೆಂತಿಯಾಗೂ ಇರಬಾರ್ದು. ಯು ಹ್ಯಾವ್ ಟು ಮ್ಯಾನೇಜ್ ಇನ್ ಬಿಟ್ವೀನ್. ದೆನ್ ಇದೆಲ್ಲ ಆದಮೇಲೆ ಥ್ಯಾಂಕ್ ಯು ಅಂತ ಹೇಳಬೇಕು. ಓಕೆ. ಆ್ಯಂಡ್ ಮೋನೋಟನಸ್ ಆಗಿ ಇವಾಗ ಲೈಕ್ ಒಂದೇ ಟೋನಲ್ಲಿ ಹೇಳಿದ್ರೂ ಅವ್ರಿಗೆ ಡೌಟ್ ಬರುತ್ತೆ. ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಎಲ್ಲ ಹೇಳಿ. ಸೊ ಲೈಕ್ ಮಾಡ್ಯುಲೇಷನ್ಸ್ ಎಲ್ಲ ಇರಬೇಕು. ದೆನ್ ನೀವು ಅವ್ರನ್ನ ನೋಡ್ತಾನೆ ಇರಬೇಕು. ಐ ಕಾಂಟ್ಯಾಕ್ಟ್ ಶುಡ್ ಬಿ ದೇರ್. ಹಂಗಂತ ಫುಲ್ ಗುರಾಯಿಸ್ಕೊಂಡು ನೋಡೋದೆಲ್ಲ ಬೇಡ. ಜೆಂಟಲ್ ಸ್ಮೈಲ್ ಆನ್ ಫೇಸ್ ಆ್ಯಂಡ್ ಬಿ ಕಾನ್ಫಿಡೆನ್ಸ್ ಅಷ್ಟೇ. ಆ್ಯಂಡ್ ಮೋರ್ ಓವರ್ ಜಾಸ್ತಿ ಸ್ಟ್ರೆಸ್ ಎಲ್ಲ ತೊಗೊಬೇಡಿ. ಇದೊಂದು ಜಾಬ್ ಹೋಯ್ತಾ, ನೆಕ್ಸ್ಟ್ ಜಾಬ್ ಬಂದೇ ಬರುತ್ತೆ. ಸಾವಿರಾರು ಕಂಪ್ನಿ ಇದೆ, ಒಂದೇ ಕಂಪ್ನಿ ಅಲ್ಲ. ಅಯ್ಯೋ ಇಂಟರ್ವ್ಯೂ ಹೋಯಿತು, ಬೇಜಾರಾಯಿತು. ಚಾನ್ಸಸ್ ತಗೊಳ್ಳಿ. ನಿಮ್ಮ ಎಲ್ಲ ಎಕ್ಸ್ಪೀರಿಯನ್ಸಿಂದ ಒಂದು ಚಾನ್ಸಸ್ ಆಗುತ್ತೆ. ಆಮೇಲೆ ಕಾನ್ಫಿಡೆನ್ಸ್ ಇರಿ. ಅಯ್ಯೋ ಸೆಲೆಕ್ಟ್ ಆಗಲ್ಲ ಅಂತಲೂ ಮೈಂಡಲ್ಲಿ ಇಟ್ಕೊ. ನಾನಿವತ್ತು ಸೆಲೆಕ್ಟ್ ಆಗೇ ಆಗ್ತೀನಿ ಇಂಟರ್ವ್ಯೂ ಅಲ್ಲಿ ಅಂತ ಹೇಳಿ ಕಾನ್ಫಿಡೆನ್ಸ್ ಆಗಿ ಇರಿ. ಅಷ್ಟೇ ಮೇನ್ ಮೋಟಿವ್. ಸೊ ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಹೇಳಿ.
ಥ್ಯಾಂಕ್ ಯು.